ನಮಸ್ಕಾರ. ಮಂದೂರು ಎಂಬ ಊರಿನ ರಾಜೀವ ಎಂಬ ತಾಜಾ ತರುಣನು ಹಲವು ಭಯಂಕರ ಸೀರಿಯಸ್ ಕಾರಣಗಳಿಗಾಗಿ ಮನೆ, ಊರು, ಊರ ದೇವರು ಎಲ್ಲರ ಜೊತೆ ಒಟ್ಟಾರೆ ಬದುಕಿನ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದಿ ಮನಸ್ಸಿಗೆ ತೀರ ಬೇಜಾರು ಮಾಡಿಕೊಂಡು ಬೆತ್ತಲಾಗಿ ಊರು ಬಿಡುತ್ತಾನೆ. ಇದು ಬೇಡ, ಇದನ್ನು ನೀವೇ ಇಟ್ಕೊಳ್ಳಿ. ಹಾಗೆಯೇ ಬೆತ್ತಲಾಗೇ ಪಟ್ಟಣ ಸೇರುತ್ತಾನೆ. ಹೀಗೆ ಬಂದ ರಾಜೀವನಿಗೆ ಬ್ರಿಗೇಡಿಯರ್ ಖಾಲಿಪೀಲಿ ಎಂಬ ಭಯಂಕರ ಪೊರ್ಕಿ ವೇದಾಂತಿಯೊಬ್ಬರ ದಿವ್ಯ ಪರಿಚಯವಾಗುತ್ತದೆ. ಬೆತ್ತಲಾಗದೆ ಬಯಲು ಸಿಗದಿಲ್ಲಿ, ಬಯಲು ಸಿಕ್ಕರು ಸಿಗದಿಲ್ಲಿ, ಬಟ್ಟೆ ಸಿಕ್ಕರು ಮಾನ ಮರ್ಯಾದೆ ಸಿಗದಿಲ್ಲಿ. ಮುಂದೆ ಹೊಟ್ಟೆಗೆ ಅನ್ನ ಕೊಡ್ಸಿದ್ರಿ, ಮೈಗೆ ಬಟ್ಟೆ ಕೊಡ್ಸಿದ್ರಿ, ಇನ್ನು ಕೆಲ್ಸ ತರ ಕಾಣೋ ಒಂದ್ ಕೆಲ್ಸ ಅಂತ ನಿಮ್ ಕೆಲ್ಸ ಮುಗೀತು ಸರ್. ನಮ್ಗೂ ನಿಮ್ಗೂ ಯಾಕೆ ಈ ಕೆಲಸ ಬಿಡಿಸೋದ್ರಲ್ಲಿರೋ ಸುಖ ಕೆಲಸ ಕೊಡ್ಸೋದ್ರಲ್ಲಿರಲ್ಲ. ಅರ್ಥ ಆಯ್ತಾ? ಆಗಿಲ್ಲ ಅಲ್ವಾ? ಮಾಡ್ಕೋಬೇಡ. ನಮ್ಮೂರಿನ ನಿತ್ಯ ಸತ್ಯ ಮಹಾ ಮುತ್ತೈದೆ ಕಣಪ್ಪ. ಒಂಥರ ಅರ್ಥ ಆಯ್ತು ಸರ್, ಒಂಥರ ಅರ್ಥ ಆಗಿಲ್ಲ. ಅವಳ ಕಣ್ಣಲ್ಲಿ ಪ್ರಪಂಚ ಬೇರೆ ತರ ಕಾಣಿಸುತ್ತೆ. ಒಂದ್ಸತಿ ಮುಖ ನೋಡಲು. ಅಯ್ಯೋ, ಮುಖ ನೋಡೋದೇ ಮರ್ತು ಬಿಟ್ಟಿದ್ದೆ ಸರ್. ಅದು ಚೆನ್ನಾಗಿದೆ. ಢಣ ಢಣ ಗಂಟೆ ಬಾರಿಸಿತು. 6ರ ಸಮಯ. ಹಿಂಗ್ ಬಲ್ಗಡೆ ತಿರುಗು 3ನೇ ಗಲ್ಲಿಲಿ ಎದುರಿಗೇನೆ ಸಿಗ್ತಾಳೆ. ಹೌದಾ ಸರ್? ಒಂದ್ ಸ್ವಲ್ಪ ಕಂಡಿ ಕೆಲಸ ಕೊಡು, ಆಮೇಲೆ ನಿಂಗೆ ಕೆಲಸ ಕೊಡಿಸ್ತೀನಿ. ಬೇಡ ಬೇಡ. ಯಾರು? ನಿಮ್ಗೆ ನೆನ್ಪಿಟ್ಕೊಳ್ಳೋದು ಮರ್ತೋಗಿದೆ, ಮರ್ತೋಗೋದು ಮರ್ತೋಗಿದೆ. ಒಟ್ಟಲ್ಲಿ ನೀವು ತುಂಬಾ ದೊಡ್ಡವರು, ನಾನು ತುಂಬಾ ಚಿಕ್ಕವನು. ಮಧುವಿನಲ್ಲೂ ಮದಿರೆಯಲ್ಲೂ ಸದನದಲ್ಲೂ ಸಲಿಗೆಯಲ್ಲೂ ನೀನು ನೀನಾಗಿರು. ಏನ್ ಸೀನು? ಹೂ ಈಸಿ? 120 ಕೋಟಿಲಿ ಒಬ್ರು, ಸಿಂಗಲ್ ಪೀಸು, ಎಷ್ಟು ಹುಡುಕಿದ್ರು ಸಿಗಲ್ಲ. ಏನು? 3 ಆದ್ಮೇಲೆ 4 ಬರುತ್ತೆ, 4 ಆದ್ಮೇಲೆ 5 ಬರುತ್ತೆ, 5 ಆದ್ಮೇಲೆ 6 ಬರುತ್ತೆ. ಏನ್ ಮಾಡ್ಬೇಕು? 7ನೇದು. ಯಾರು? ಓಹೋ, ಬಾಪ. ಬೊಗಳೆಂದಿ ಜೋಕುಮಾರ್ ಸೀನಾ. ಆಯ್ತು. ತುಂಬಾ ಕೆಟ್ಟ ಕೆಲ್ಸಕ್ಕೂ ಉಪಯೋಗಕ್ಕೆ ಬರಲ್ಲ, ಒಳ್ಳೆ ಕೆಲ್ಸಕ್ಕೂ ಉಪಯೋಗಕ್ಕೆ ಬರಲ್ಲ. ಒಂದ್ಸತಿ 2ಕ್ಕೂ ಉಪಯೋಗ ಬರ್ತಾನೆ. ಈ ಟೊಪ್ಪಿ ನನ್ನ ತಲೆಗೆ ಸಣ್ಣದಾಯ್ತು. ಇದು ನೀನ್ ಇಟ್ಕೋ, ನಾ ದೊಡ್ಡದು ಹುಡ್ಕೋತೀನಿ. ನಾನು ಪರಪಂಚಕ್ ಬಂದಿದ್ದು ಹೀಗೆ. ಈ ನಮ್ಮ ಪರಪಂಚದಲ್ಲಿ ಒಂದು ಪ್ರಪಂಚನೇ ಇದೆ. ಮೋಸ, ದಗ, ಕಥೆ, ವ್ಯಥೆ, ಸುಖ, ದುಃಖ, ಅಳು, ನಗು, ಈ ಒಂಥರ ಇಮೋಷನ್ಗಳ ಡಿಕ್ಷನರಿನೇ ಅಂತ ಹೇಳ್ಬೋದು. ಇಲ್ಲಿ ನಾವು 2 ವರ್ಷದಿಂದ ಕೂಡದವರ ಬಂಧುಗಳು. ಈ ಒಂಥರ ವಸುದೈವ ಕುಟುಂಬಕಂನಲ್ಲಿ ನಮ್ದು ಕೆಲಸದವ್ರ ಪಾತ್ರ. ಯಾರ್ಯಾರು ಬಂದು ಕಪಾಳ ಕೊಟ್ಟು ಹೋಗ್ತಾರೆ, ಇನ್ಯಾರೋ ಬಂದು ಸ್ವೀಟ್ ಕೊಟ್ಟು ತಪ್ಕೋತಾರೆ, ನೀಲಿ ಹಸಿರು ಕೆಂಪಿನ ಟಿಪ್ಸ್ ಕೊಟ್ಟು ಹೋಗ್ತಾರೆ. ಈ ದೇವ್ರು ನನ್ ಮಗ ನಮಗೆ ಮನಸ್ ರಿಪೇರಿ, ಮನೆ ರಿಪೇರಿ ಕೆಲಸ ಕೊಟ್ಟು ಎಲ್ಲಿ ಎಸ್ಕೇಪ್ ಆಗಿದನೋ ಗೊತ್ತಿಲ್ಲ. ಕೆಲಸ ಏನೋ ಮಾಡೋಣ, ಸರಿನೋ ತಪ್ಪು ಯಾವನಿಗೆ ಗೊತ್ತು? ವೆಲ್ಕಮ್ ಸರ್. ಸೀನು, ನಮಸ್ಕಾರ ಗುರುಗಳೇ. ಸೇಟು, ದಯಮಾಡಿ. ಓ, ಬನ್ನಿ ಬನ್ನಿ ಗುರುಗಳೇ, ಬನ್ನಿ. ನನಗೆ ನೆನಪೇ ಕಡಿಮೆ ಆಗ್ಬಿಟ್ಟಿದೆ ಗುರುಗಳೇ.
ಆಂಟೆರೋಗ್ರೇಡ್ ಅಮ್ನೇಸಿಯಾ ಅಂತಾರಂತೆ. ಹಳೇದೆಲ್ಲ ನೆನಪಿರುತ್ತೆ. ಈಗ ನಡೀತಿರೋದು ರಿಜಿಸ್ಟರ್ ಆಗುತ್ತೆ, ಅದರ ನೆನಪಲ್ಲಿ ಉಳಿಯೋದಿಲ್ಲ. ಅಂದ್ರೆ ಬ್ರೈನ್ನಲ್ಲಿ ಹೊಸ ನೆನಪಿಗೆ ಜಾಗನೇ ಇಲ್ಲ. ಈಗ ನೋಡಿ, ನಾನು ದಿನ ಇಲ್ಲಿ ಬರ್ತೀನಲ್ಲ. ಹೌದು ಗುರುಗಳೇ. ಹೇಗೆ ಬರ್ತೀನೋ ಬನ್ನಿ ಗುರುಗಳೇ, ಕೂತ್ಕೊಳ್ಳಿ. ಇವೆಲ್ಲ ಯಾಕಪ್ಪ? ನಾನು ಇಡೀ ಮೈಗೆ ನೀರು ಹಾಕೊಂಡು ಬಂದಿದ್ದೀನಿ, ನೀನ್ ಬರೀ ಕಾಲ್ ತೊಳಿತೀನಿ ಅಂತಿದೀಯ. ನೀವು ನಮ್ಮನೆ ದೇವ್ರಿದ್ದಂಗೆ ಸ್ವಾಮಿ. ನಾನ್ ಬರೀ 4 ಆಣೆ ಕಣಪ್ಪ, ಅವನು 16 ಆಣೆ. ಜೀವನದಲ್ಲಿ ಇವೆಲ್ಲ ಆಡಂಬರ ಇರಬಾರ್ದು. ಸರಿ, ನಿನ್ನಿಷ್ಟ. ಬಟ್ಟಲಿನಿಂದ ಮಧುವಿಗೆ ಬೆಲೆ ಬರದು, ಮಧುವಿನಿಂದ ಬಟ್ಟಲಿಗೆ ಬೆಲೆ ತಾನೆ. ನಮ್ಮ ಗುರುಗಳಾದ 8 ಆಣೆಯವರು ನನಗೆ ಕಲಿಸಿದ್ದು ಮಾನಸ ಪೂಜೆ. ನಾನು ಮನಸ್ಸಿನಿಂದ ಅವರ ಪಾದ ಪೂಜೆ ಮಾಡಬೇಕಾದ್ರೆ ಅವರ ಕಾಲು ಒದ್ದೆ ಆಗ್ಬೇಕು. ಅದು ಪೂಜೆ, ಅದು ಸಿದ್ಧಿ ಅಲ್ವೇ ಗುರುಗಳೇ? ಸರಿ. ಮಧು ಪಾತ್ರೆಯಲು, ಜೀವ ಜಾತ್ರೆಯಲು, ಶವಯಾತ್ರೆಯಲು ನೀನು ನೀನಾಗಿರು. ಕೊನೆ ಇಹಿದು ಈ ಜನಕ್ಕೆ, ಕೊನೆ ಇಹಿದು ಈ ಜಗಕ್ಕೆ. ಕಣ್ಣು ಮುಚ್ಚಿದ ಚಿತ್ತ ಭ್ರಮೆಯಲ್ಲಿತ್ತು, ಮಾಯೆಯ ಒಳ ತಳದಲ್ಲಿತ್ತು. ಈ ಜಗದ ಮಧುವನ್ನು ಹೀರುವ ತವಕದಲ್ಲಿ ಆ ಜಗದ ನೆಲೆಯನ್ನೇ ಮರೆತಂತಿತ್ತು, ಮಾಯೆಯ ಒಳ ತಳದಲ್ಲಿತ್ತು. ಆಂತರ್ಯದ ಸೆಕೆ, ದಗೆ, ಬೇಸಿಗೆ, ಸೃಷ್ಟಿಯ ಬರಗಾಲ. ಓ ಮೈ ಗಾಡ್, ಕಾಲುಗುರು ಸುಭಿಕ್ಷೆ, ಇದೆಲ್ಲ ಒಂಥರ ಇದು ಅದು ಅದು. ಯಾಕೆ ಸರ್? ಯಾರಿಗಾನ ನೋಡಕ್ ಹೇಳಿ, ಟಾಯ್ಲೆಟ್ ಅಲ್ಲಿ ನೀರು ಬರ್ತಿಲ್ಲ. ನೀರು ಜಲಮೂಲ. ಶೌಚಾಲಯದಲ್ಲಿ ಕೂರುವ ಮುನ್ನ ಅಥವಾ ನಿಲ್ಲುವ ಮುನ್ನ ನಲ್ಲಿ ತಿರುಗಿಸಿ ನೋಡ್ಬೇಕು. ಯಾಕೆ ನೋಡ್ಲಿಲ್ಲ? ಯಾಕೆ? ಯಾರಾದ್ರೂ ಟಾಯ್ಲೆಟ್ಗೆ ಹೋಗಿ ನೀರು ಬರ್ತದೋ ಇಲ್ಲೋ ಅಂತ ಬಾರಲ್ಲಿ ಚೆಕ್ ಮಾಡಕ್ ಆಯ್ತದ ಸರ್? ಪ್ರಾಸ, ಬಾರು ನೀರು, ಬಾರಿಂದ ಸೀದಾ ಬಚ್ಚಲಿಗೆ. ಉತ್ತರ ಕೊಡಬಾರ್ದು. ಖಾಲಿ ಪಿಲಿ. ಯಾರಿವನು? ಸಂದರ್ಭ ಸಹಿತ ವಿವರಿಸಿ. ನಾಡಿ ಬಡಿತ, ತಮಟೆ ಬಡಿತ ಒಂದು ಕೇಳ್ತಾ ಇಲ್ಲ. ಯಾರಿವನು? ಯಾರು? ಆಟೋ ಹಿಂದೆ ಕವಿತೆ ಬರೆದು ಕೈ ವೀಕ್ ಆಗಿದೆ, ಕೈ ಮುಟ್ಟಬೇಡ. ಆಟೋ ಕವಿ? ಆಟೋಗಿ 2 ಲಕ್ಷ, ಅದ್ರ ಹಿಂದೆ ಬರೆಯೋ ನನಗ್ ಬೆಲೆ ಕಟ್ಟಕ್ಕಾಗಲ್ಲ. 2 ಅಮರಗೀತೆ, ಶಿಶು ಸಾಹಿತ್ಯ ಬರಲಿ. ಆಟೋ ಹಿಂದೆ ಹೋದ್ರು ಹೋಗೆ, ಹುಡುಗಿ ಹಿಂದೆ ಹೋದ್ರು ಹೋಗೆ. ಕಳ್ಳ, ನೀನು ಹೊಗೆಗೆ ಹುಟ್ಟದವನು. 7ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮತ್ತು ಸಂಸ್ಕೃತ ಅಧ್ಯಯನ, 80 ಅಂಕ ಪ್ರತಿಶತ ಗಳಿಕೆ. ನಮ್ಮ ಮುಂದೆ ಕಾವ್ಯ ಸೃಷ್ಟಿ ಸಿಂಧುವೇ. ಯಾರ್ ನೀನು? ಮುಟ್ಟಬೇಡ, ಲಿವರ್ ಡ್ಯಾಮೇಜ್ ಕೇಸು. ಕಣ್ಣೊಳಗೆ ಎಲ್ಲ ಹಳದಿ. ಭಗವಂತ ಕೊಟ್ಟ ಲಿವರ್, ಬುಕ್ಸಟ್ಟೆ, ಭಗವಂತನ ದೇಣಿಗೆ. ಅದನ್ನ ಯಾಕೆ ಕಾಳು ಮಾಡ್ಕೊಂಡೆ? ಯಾಕೆ? ಪ್ರೀತಿ. ಇದೆಲ್ಲ ಒಂಥರ ಇದು ಅಥವಾ ಅದು. ಯಾಕೆ? ನಂತರ 6 ವರ್ಷ. ಇನ್ನೂ 6 ತಿಂಗಳು ತಗೋ, ವಿಷಯಕ್ಕೆ ಬಾ. 6 ವರ್ಷ ಸಾಕ್ದೆ, ಸಲಹುದೆ, ಹೊರಟೋದ್ಲು. ನೀನು 6 ವರ್ಷ ಪ್ರೀತಿ ಮಾಡ್ದೆ, ಇನ್ನೊಬ್ಬ 6 ತಿಂಗಳಿಗೆ ಮಗು ಹುಟ್ಟಿಸ್ದ. ಬ್ಯಾಲೆನ್ಸೇ ಇಲ್ಲ. ಸೃಷ್ಟಿ ಅಸಮಾನತೆ, ಏರುಪೇರು ಗಾಯನ. ಯಾಕೆ? ವಿಷಯನ ಮನಸ್ಸಿಗೆ ತೊಗೊಳೋದ್ ಕಲ್ತ್ಕೊಂಡಿದ್ಯಾ, ಕೈಗೆ ತೊಗೊಳೋದ್ ಯಾಕೆ ಕಲ್ತ್ಕೊಳ್ಳಿಲ್ಲ? ಯಾಕೆ? ಬೇಡ. ಬಣ್ಣ ಕೊಂಚ ಯಾಕೆ? ಆಟೋ ಫ್ರಂಟ್ ಇದೆ, ಬ್ಯಾಕ್ ಇಲ್ಲ. ಯಾಕೆ? ಬಾಯಿಂದ ಬಚ್ಚಲಿಗೆ ಕವಿತೆ ಯಾಕೆ? ಯಾಕೆ ತಿರುಗಿಸ್ತಿಲ್ಲ? ನಲ್ಲಿ ಯಾಕೆ ತಿರುಗಿಸ್ತಿಲ್ಲ?
ಸರಿಗರ ನಮ್ ಗೆಲ್ಗೆ ಸರಿಗರ ನಮ್ ಬಾಳೆ ಕನ್ಬೇಕಾ ತಗೋ 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 ಉರಿ ತಗೋತದೆಯೋ ಸ್ವಾಮಿ ಶರಣಂ ಅರಿಯಪ್ಪ ರಸೋಸ್ವರ ದೀರ್ಘ ಸ್ವರ ಹೊಡಿತ್ಯಾ ಹೊಡಿ 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 ಅಯ್ಯ ಆಗಲ್ಲ ಕೈಮು ಕಾವ್ಯ ಅದು ವೇದಾಂತ ಅದು ಅಪರಾಧ ಅಲ್ಲ ಅನುಭವ ಔಟ್ ಖಾಲಿ ಬಿಲಿ ಯಾರನ್ನ ಹೊಡೆಯಕ್ ಬಂದಿದ್ಯಾ ಟಿಪಿ? ನಾನು ಹೆಸರು ಹೊಡಿಯಲ್ಲ. ಹಾ ನೀನೇ. ನಾನು ಮಿಲ್ಟ್ರಿಲಿದ್ದಾಗಲೇ ಸಾತೋದೆ, ತಿರ್ಗಾ ಹೆಂಗ್ ಸಾಯೋದು? ನೀನು ತುಂಬ ಒಳ್ಳೆಯವನು, ನಿನ್ನ ಮುಖಕ್ಕೆ ಸಾವು ಸೆಟ್ ಆಗಲ್ಲ. ಇದು ಒಂಥರ ಅದು ಅಥವಾ ಇದು ಯಾಕೆ ನನ್ನ ಸಂತೆಯಲ್ಲಿ ಸಂಬಂಧ ಬೆಳೆಸಲ್ಲ. ಮಧ್ಯರಾತ್ರಿ ಬಾರ್ ಕ್ಲೋಸು, ಮಧ್ಯರಾತ್ರಿ ಅದು ಒಳ್ಳೆ ಟೈಮು. ಟೈಮ್ ಎಷ್ಟು? ಆರ್ಡರ್ ಪ್ಲೀಸ್. ಐ ಹ್ಯಾವ್ ಮೈನ್. ಅವ್ರಿಗೇನು ಬೇಕು ಕೇಳಿ. ಇವತ್ತು ಒಂದಿನ ನೀವು ನಮ್ಮ ಸೀನು ಕೈಲೇ ತಗೋಬೇಕು. 2 ಫುಡ್ ಡ್ರಿಂಕ್ಸು, ಸರ್ವ್ ವಿತ್ ಲವ್ದು ಟೇಸ್ಟ್ ನೋಡಿ. ವಾಟ್ ಎವರ್ ಯು ಲೈಕ್. ವೋಡ್ಕಾ ತಡ್ಕಾ. ಗುಡ್ ಬೈ. ಓಕೆ. ಎಸ್ ಸರ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ಕುಂಡಲಿಯನ್ನ ಸಂಪೂರ್ಣ ಅಧ್ಯಯನ ಮಾಡಿ ಅದರಲ್ಲಿ ದೋಷಗಳಿದ್ರೆ ಹೋಮ ಹವನದ ಮೂಲಕ ಸರಿ ಮಾಡುವ. ಕೆಲಸ ಸಿಗದವರಿಗೆ ಕೆಲಸ ಕೊಡಿಸುವ, ಮದುವೆ ಆಗದವರಿಗೆ ಮದುವೆ ಮಾಡಿಸುವ. ಅದಕ್ಕೆಲ್ಲ ಒಂದು ರಕ್ಷಣಾ ಯಂತ್ರ ಇದು. ಈಗ ಕೊನೆಯದಾಗಿ ಒಂದು ಜೀವ ವಿಮೆ, ಆಲ್ ಇನ್ ಒನ್. ನೀವು ನನ್ನ ಹತ್ರ ಬಂದ್ರೆ ನಿಮ್ಮ ಜೀವನ ಸಂಪೂರ್ಣ ಸರಿ ಹೋಗ್ತದೆ ಅಂತ ಅರ್ಥ. ಪೊಲಿಟಿಕ್ಸ್ ನಲ್ಲಿದಾನ? ಇಲ್ಲ, ಫುಲ್ ಟೈಮ್ ಮನೆ ಅಳಿಯ. ಅವಳು ಎಕ್ಸ್ ಅಂದ್ರೆ ಇವನು ಅವಳ ಹಸ್ಬೆಂಡ್. MBA ಮಾಡ್ಕೊಂಡಿದ್ದಾನೆ. ಬೇಕಿತ್ತ ಇವನಿಗೆ? ಅವನಿಗೆ ಯಾರೇ ಕೆಲಸ ಕೊಡ್ತಾರೆ? CM ಅಳಿಯ. ತುಂಬಾ ಬುದ್ಧಿವಂತ. ಏನು ಅಚೀವ್ಮೆಂಟ್ ಮಾಡಕ್ ಆಗ್ತಿಲ್ಲ, ಬರೀ ಮನೆ ಅಳಿಯಾಗೆ ಉಳಿದ್ಬಿಟ್ಟ. ಯಾವ್ದಾದ್ರು ಬಡವ್ರ ಮನೆ ಹುಡುಗಿನ ಮದ್ವೆ ಮಾಡ್ಕೋ. ಸರಿ ಬಾಸ್. ಶ್ರೀಮಂತರ ಮನೆ ಹುಡುಗಿನ ಮಾತ್ರ ಮದ್ವೆ ಮಾಡ್ಕೋಬೇಡ. ಸರಿ ಬಾಸ್. ಏನಾದ್ರೂ ಮಾತಾಡಿ. ನನ್ ಬಗ್ಗೆ ಕೇಳಿ. ಐ ಥಿಂಕ್ ರಮೇಶ್ ಅಂಕಲ್ ಎಲ್ಲ ಹೇಳಿದಾರಲ್ವಾ? ಆಕ್ಚುಲಿ ಅವ್ರು ಗೊತ್ತಿಲ್ದೇ ಇರೋ ತುಂಬಾ ಇರತ್ತೆ. ಯಾಕಂತ ಕೇಳಿ. ಯಾಕೆ? ಪೆದ್ದು ಸರ್ ಯಾಕೆ ಅಂತ ಕೇಳ್ತಾರಾ? ನಾನು ಆವಾಗ್ಲೇ ಹೇಳಿದ್ನಲ್ಲ, ರಮೇಶ್ ಅಂಕಲ್ ನನ್ ತಂದೆ ಥರ. ಅಪ್ಪಂಗೆ ಹೆಣ್ಮಕ್ಳೆಲ್ಲ ವಿಷಯ ಗೊತ್ತಿರಲ್ಲ, ಅಮ್ಮಂಗ್ ಮಾತ್ರ ಗೊತ್ತಿರತ್ತೆ. ಅಯ್ಯೋ, ಅಪ್ಪಂಗ್ ಗೊತ್ತಾದ್ರೆ ಅಷ್ಟೇ. ಥ್ಯಾಂಕ್ ಯು ಸರ್. ಆಟೋಗ್ರಾಫ್. ಸರ್, ನಾನು ಊರ್ ಬಿಟ್ಟು ಓಡ್ ಬಂದು ಇಲ್ಲಿ ಸೇರ್ಕೊಂಡಿರೋದು. ಒಂದಲ್ಲ ಒಂದ್ ದಿವಸ ನಿಮ್ ತರ ದೊಡ್ಡ ಮನುಷ್ಯ ಆಗಿ ಊರಿಗೆ ವಾಪಸ್ ಹೋಗ್ಬೇಕು ಅನ್ನೋದು ಆಸೆ. ಆಲ್ ದ ಬೆಸ್ಟ್. ಲೋ ಗುಲ್ಡು, ಅವ್ರ ಥರಾನಾ? ಅವ್ರು ಎಷ್ಟಕ್ಕಾಗ್ತಾರೆ ಗೊತ್ತಾ ನಿನ್ಗೆ? 100 ಕೋಟಿ. ಡೋಂಟ್ ಡಿಸ್ಟರ್ಬ್. ಜಾಗ ಖಾಲಿ ಮಾಡು. ಸರ್, ನೀವೇನು ಮಾತಾಡ್ತಾನೆ ಇಲ್ಲ, ನಾನೇ ಮಾತಾಡ್ತಾ ಇದ್ದೀನಿ. ನಿಮ್ ಆಸ್ತಿ ಎಷ್ಟಿದೆ? 100 ಕೋಟಿ ಇದೆಯಾ? 10,000 ಕೋಟಿ ಇದೆ. 10,000 ಕೋಟಿ? ನೀವ್ ನನ್ ಜೊತೆ ಈ ಪ್ರಪಂಚದಲ್ಲಿ ಕೂತಿದ್ದೀರಾ? ಸರಿ ಸರಿ ಸರಿ, ನೀ ತುಂಬಾ ನಗ್ತಾ ಇರ್ತೀಯಾ, ನಗೋದನ್ ಕಮ್ಮಿ ಮಾಡು ಅಂತ ರಮೇಶ್ ಅಂಕಲ್ ಹೇಳ್ತಾನೆ ಇರ್ತಾರೆ. ಆದ್ರೆ ನಂಗ್ ನಗೋಕ್ ತುಂಬಾ ಇಷ್ಟ. ಇನ್ಮೇಲೆ ನೀವ್ ಮಾತಾಡಿ. ಓಕೆ, ಚಿಯರ್ಸ್. ಚಿಯರ್ಸ್. ತಗೊಳ್ಳಿ. ಕಣ್ಣಲ್ಲಿ ಸ್ಕ್ಯಾನರ್ ಇದೆಯಾ? ಹೇಳಲೇ ಇಲ್ಲ. ಲೇಡೀಸ್
ಖಾಲಿ ಪಿಳಿ ನಿನ್ನ ಕೈ ಒಂದು ಗಾಳಿ ಯಂತ್ರ ಫ್ಯಾನು ರಿಪೇರಿ ಆಗಲಿಲ್ಲ. ವೇಸ್ಟ್ ನೀನು ವೇಸ್ಟ್. ಯಾರಲ್ಲಿ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಅರ್ಜುನ್, ಸ್ತ್ರೀ ಕುಲ ಅವಸರ ಪಟ್ಟಲ್ಲಿ ಪರಿಣಾಮ ನೆಟ್ಟಗಿರುವುದಿಲ್ಲ. ಯಾರ ಬಳಿ ಮಾತಾಡ್ಬೇಕಾ? ಕಾಲಿಪಿಲಿ ಸರ್ ಜೊತೆ. ಕೋಲಿಪಿಲಿ ಸರ್ ಎದ್ದೋಗ್ಬೋದೇನಪ್ಪ, ಇಲ್ಲ ನನ್ಗೂ ಗನ್ ಇಟ್ಬಿಡ್ತೀಯ? ಸ್ನೇಹದಲ್ಲಿ ಕ್ರೌರ್ಯಕ್ಕೆ ಬೆಲೆ ಇಲ್ಲ. 1.5 ನಿಮಿಷ ಇವತ್ತಿನ ಕಾಲಮಾನಕ್ಕೆ, ಇವತ್ತಿನ ಸಂದರ್ಭಕ್ಕೆ ಬಹುದೊಡ್ಡದು. ತಾವು 1.5 ನಿಮಿಷ ಹಿಡ್ಕ. ಅಗಗ ಅಗಗ ಅಗ ಅಗಗ ಅಗಗ. ಸರ್, ನಾನು ಸೀನು ಇಷ್ಟಪಡ್ತಾ ಇರೋದು ನಿಮಗೆ ಗೊತ್ತಲ್ವಾ? ಗೊತ್ತು, ಬೇಗ ಹೇಳು. ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ದೀರಾ? ನಾನು ಅವ್ನು ಇಷ್ಟಪಟ್ಟಿದ್ದೀನಿ. ನಾನು ಅವನ ಜೊತೆ ಕನ್ಯಾಕುಮಾರಿಗೆ ಹೋಗ್ಬೇಕು, ನಾವಿಬ್ರೇ ಇರ್ಬೇಕು, ನಮ್ ಜೀವನ ನಾವು ನೋಡ್ಕೋಬೇಕು. ನೀವು ಅವನ ನನ್ನ ಜೊತೆ ಕಳಿಸ್ಕೊಡಿ ಅಷ್ಟೇ. ಪ್ರೀತಿನ ಎಳ್ಕೋಬಾರದು, ಪಡ್ಕೋಬೇಕು. ಟೈಮ್ ಔಟ್. ನಾನಿವಾಗ ಏನ್ ಮಾಡ್ಲಿ? ಸುಮ್ನೆ ಹೋಗಿ ಮೇಲೆ ಕೂತ್ಕೊಳ್ಳಿ. ಟೈಮ್ ಔಟ್. ಕಲಿಪಿಲಿ ಸುಮ್ನೆ ಹೋಗ್ತೀರಾ? 2 ಬಿಡ್ಬೇಕಾ? ಔಟ್ ಔಟ್. ಯಾಕೆ ಕಾಲಿಪಿಲಿ? ಕಾಲಿಪಿಲಿ ಯಾಕೆ? ಗಾಳಿ ಯಂತ್ರ ಯಾಕೆ? ಯಾಕೆ? ಟಿಪ್ಪಿ ನನ್ನ ಅಲ್ಲಾಡಕ್ಕೂ ಬಿಡ್ತಾ ಇಲ್ಲ, ಓಡಾಡಕ್ಕೂ ಬಿಡ್ತಾ ಇಲ್ಲ. ತೆಗಿತಾ ಇಟ್ಕೊಂಡಿದ್ಯೇನಪ್ಪ? ಒತ್ತೇನಾ? ಅದು ಹಾಗೆ. ಇದೊಂಥರ ಇದು ಅಥವಾ ಅದು. ಬಾರು ಖಾಲಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ ಗುಂಡು ಸಿಡಿಯೋವರೆಗೂ ನನ್ನ ನಿನ್ನ ಸ್ನೇಹ. ಈಗ ದೋಸ್ತಿಲಿ ನಾ ಟಾಯ್ಲೆಟ್ಗೆ ಹೋದ್ರೆ ಹಿಂದೆ ಬರ್ತೀಯಾ, ಇಲ್ಲ ನಾನು ಒಬ್ನೇ ಹೋಗ್ಬೋದಾ? ನಮ್ಮದು ಯಾವುದೇ ವಿಸರ್ಜನೆಯಲ್ಲೂ ಪಾಲುದಾರಿಕೆ ಇಲ್ಲ. ತಮ್ಮದು ಯಶಸ್ವಿ ಆಗಲಿ. ಹೋಗಿ ಬನ್ನಿ. ನೀರು ಟಿಪ್ಪಿ. ಅನುಮಾನಕ್ಕೆ ಕ್ಷಮೆ ಇರಲಿ. ನನ್ನದು ಹುಟ್ಟು ಗುಣ, ಕ್ಷಮೆ ಇರಲಿ. ಅಕೌಂಟ್ ನಂಬರ್ SMS ಮಾಡಿದ್ದೀನಿ, ಬಾಕಿ ಹಣ ಹಾಕಿ. ನಂತರ ಕಾಲ್ ಮಾಡಿ. ಮಿಲಿಟರಿ ಕೈ ತುಂಬಾ ಗಟ್ಟಿ. ಕಲಿಪಿಲಿ ಇದು ತುಂಬಾ ಉರುಳಾಕಿದ್ದೀನಿ, ಮುಂದೆ ಬರಬೇಡ, ಸಾಹಿತ್ಯ. ಬ್ರಿಗೇಡಿಯರ್ ಕಲಿಪಿಲಿ, ಪೊಲೀಸ್ ಹತ್ರ ಹೋಗ್ತೀಯಾ? ಆಗೋ ಬೇಡ. ಕಳ್ಬಟ್ಟಿ ಕೊಡಿಸತ್ರಲ್ಲ 15 ಜನ. ಅವರಪ್ಪಂದ್ರು, ಅಮ್ಮಂದ್ರು, ಅಣ್ಣಂದ್ರು ಎಲ್ಲ ಸೇರಿ ಕೊಟ್ಟಿರೋ ಸೂಪರ್ ಇದು. ಮಕ್ಕಳು ಸತ್ರೆ ಅಪ್ಪ ಮಾಡ್ತಾರೆ. ಕಂಬನಿ ಒರೆಸುವ ಸೂಪರ್, ಕಂಬನಿ ಒರೆಸುವ ಸೂಪರ್ ಇದು. ಆ ಕಾಂಟ್ರಾಕ್ಟರ್ ಇಲ್ಲಿ ಬಂದಿದ್ದಾನ, ಅವನು ಹೊಡೆಯಕ್ ಬಂದಿದ್ದ. ಅವನಲ್ಲ, ಆ ಕಾಂಟ್ರಾಕ್ಟರ್ ಮಗ ಶ್ರೀನಿವಾಸ. ಸೀನನ ನಿನ್ನೆ ಹುಡುಗ ಅಡ್ಡಂಗಿ ಸಪ್ಲೇರು ಪಾರ್ಸಿನ ಬೆಳ್ಳಗೆ. ಕಳ್ಳ ಭಟ್ಟಿ ಮಾರಿ ಜನನ ಸಾಯಿಸಿದ್ದ ಅವ್ರ ಅಪ್ಪ
ಮಗ ಯಾಕೆ ಸಾಯ್ಬೇಕು? ತತ್ವ ಬೇರೆ ತರ್ಕ ಬೇರೆ. ಅಪ್ಪನ ಸಾಯಿಸಿದ್ರೆ ಅಪ್ಪನಿಗೆ ಮುಕ್ತಿ, ಸರಳ ಸಾವು. ಮಗನನ್ನ ಸಾಯಿಸಿದ್ರೆ ಅಪ್ಪ ನರಳಿ ಸಾಯ್ತಾನೆ. ಅದು ಸುಪಾರಿ ಉದ್ದೇಶ. ಅಪ್ಪ ನರಳಬೇಕು. ಸರ್ವಸಿದ್ಧಿ ದಿನ ಎಲ್ಲರಿಗೂ ಶುಭವಾಗುತ್ತದೆ ಅಂದುಕೊಂಡಿದ್ದಾನೆ ರಾಜೀವ. ಆದರೆ ಸಾವು ಅವನ ಬೆನ್ನು ಹತ್ತಿರೋ ವಿಷಯ ಅವನಿಗೆ ಗೊತ್ತಿಲ್ಲ. ಆಟೋ ಕವಿಯ ಕೊನೆಯ ನಮನ. ಪ್ರೀತಿಯ ಹುಡುಗ ರವಿಯಿಂದ ಮೋಸದ ಹುಡುಗಿ ಪ್ರಿಯಾಳಿ. ಸೀನಾ ಯಾವಾಗಲೂ ನನ್ನ ನಿಮ್ಮ ಲೈಫ್ ಸ್ಟೋರಿನ 4 ಸಾಲಿನಲ್ಲಿ ಹೇಳಿ ಅಂತ ಕೇಳ್ತಿರ್ತಾನೆ. 4 ಸಾಲಿನಲ್ಲಿ ನಮ್ಮ ಜೀವನನೇ ಮುಗಿದೋಯ್ತು. ಈಗ 1 ಸಾಲಿಗೆ ಇಳಿಸೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಒಬ್ಬ ಆಟೋ ಕವಿ ಇದ್ದ. ಪ್ರೀತಿಗೊಂದು ಹಂಸಗೀತೆ. ಪ್ರೀತಿ ಅಜರಾಮರವಲ್ಲ, ಮರುಹುಟ್ಟು ಕಾಣುವುದು. ಹುಟ್ಟುವುದೆಲ್ಲೋ, ಸಾಯುವುದೆಲ್ಲೋ. ಹುಟ್ಟಿಗೊಂದು ಸಂಭ್ರಮ, ಶುಭಾಶಯ. ಸಾವಿಗೊಂದು. ಓ ಮೈ ಗಾಡ್, ಹಿ ಈಸ್ ಮೈ ಸನ್ ವಿಹಾನ್. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಐ ಡೋಂಟ್ ನೋ ವಾಟ್ ಟು ಡೂ. ಮೈ ಡ್ಯಾಡ್. What happened? Oh my God. ಏನಾಯ್ತು? ನೋಡ್ಬಿಟ್ಟಿದ್ದಾನೆ. ಈಗ ಹೋದ್ರೆ ಚೆನ್ನಾಗಿರಲ್ಲ. ಅಯ್ಯೋ, ಅವ್ರು ನಿಮ್ ಡ್ಯಾಡ್ ಅಲ್ವಾ? ಐ ನೋ. ಓ ಮೈ ಗಾಡ್. ಅದು ನೀವ್ ನನ್ ಜೊತೆ ಇರುವಾಗ 2 ಟೇಬಲ್ ಸೇರ್ಸೋದಾ? ಕೇಳ್ಕೊಂಬಂದ್ಬಿಡೋನ್ವಾ? ಡೂಡ್, ಆರ್ ಯು ಮ್ಯಾಡ್? ಅಲ್ಲಲ್ಲೇ ಅದ್ರಲ್ಲೇ ಸುಮ್ಮನೆ ಇರೋ, ಕಾಮಿಡಿ ಮಾಡ್ಬೇಡ. ಅವ್ರನ್ನ ನೋಡ್ಬಿಟ್ರು. ಏನ್ ಮಾಡೋದು ಇವಾಗ? ಓ ಮೈ ಗಾಡ್. ವಿಹಾನ್ ಅವ್ರೆ ಹೋಗಿ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳ್ಬಿಡೋಣ. ಥು, ಸರಿಗಿರಲ್ಲ. ನೀವ್ 10,000 ಕೋಟಿ, ನಾನು ಬಾರ್ಗರ್ಲು. ಐಡಿಯಾ, ನಾವಿಬ್ರು ಏನು ಮಾಡೇ ಇಲ್ಲ ಅಂತ ಹೇಳ್ಬಿಡೋಣ. ಥು, ಅದು ಸರಿ ಇರಲ್ಲ. ಏನೋ ಮಾಡಿದ್ದಾರೆ, ಅದಕ್ಕೆ ಹೀಗೆ ಹೇಳ್ತಿದ್ದಾರೆ ಅನ್ಕೋತಾರೆ. ಗೈಸ್, ಯು ಕ್ಯಾರಿ ಆನ್. ನಾನು ನೋಡ್ತೀನಿ. ಪ್ಲೀಸ್, ನಿಂಗೇನು ಗೊತ್ತಾಗಲ್ಲ, ಬಿಡು. ಏಕೆ? ಇನ್ನೂ ಅಲ್ಲೇ ಇದ್ದಾನಾ? ಇಲ್ಲ, ಹೊರಟೋಗಿದ್ದಾನೆ. ಒಳಗ್ ಡ್ಯಾಡ್ ಇದಾರೋ? ಪ್ಲೀಸ್ ಬಿಡು. ಇಬ್ರು ಒಬ್ರಿಗೊಬ್ರಿಗೆ ನೋಡಾಯ್ತಲ್ಲ, ಇನ್ನೆಲ್ಲಿ ಓಡೋಗ್ತೀರಾ? ಕೂತ್ಕೊಳ್ಳಿ. ಐ ಥಿಂಕ್ ವಿ ಶುಡ್ ಲೀವ್ ನೌ. ಇಬ್ರು ಒಬ್ರಿಗೊಬ್ರಿಗೆ ನೋಡಾಗಿದೆ ಅಲ್ವಾ? ಈಗ ಹೋದ್ರೆ ಏನ್ ಪ್ರಯೋಜನ? ಏನ್ ಮಾಡೋದು ಇವಾಗ? ನಿಜ ಏನಿದ್ಯೋ ಅದನ್ನ ಓಪನ್ ಆಗಿ ಹೇಳ್ಬಿಡಿ. ಏನಂತ? ನಿಮ್ಮಮ್ಮ ಹೋದ್ಮೇಲೆ ಬ್ರಹ್ಮಚರ್ಯ ಪಾಲಿಸ್ತಾ ಇದ್ದೀನಿ ಅಂತಲಾ, ಅಥವಾ ಈ ತರ ಬಂದಿರೋ ಮೊದಲೇ ಸಾರಿ ಅಂತಲಾ? ಸಾಧ್ಯನೇ ಇಲ್ಲ. ಕೆಲವು ಸಾರಿ ಸತ್ಯಗಳೇ ಆಗಿದ್ರು ಯಾರು ನಂಬೋದಿಲ್ಲ. ನಾನು ಈ ಟೈಮಲ್ಲಿ ಅವ್ರಿಗೆ ಸಿಗ್ಬಾರ್ದಿತ್ತಲ್ವಾ? ಅದು ಅವ್ರಿಗೆ ಬಿಟ್ಟಿದ್ದು. ಐ ಕಾಂಟ್ ಇವನ್ ಫೇಸ್ ಹಿಮ್ ನೌ. ಅವನು ಮುಖ ತೋರ್ಸೋಕ್ಕೂ ಆಗ್ತಾ ಇಲ್ಲ. ನೀವೂನು ಮನುಷ್ಯನೇ, ನಿಮ್ ತಂದೆನೂ ಮನುಷ್ಯನೇ ಅಲ್ವಾ? ತಪ್ಪಾಗ್ತಾ ಇರ್ತವೆ. ತಪ್ಪ ಅನ್ಕೊಂಡ್ರೆ ಹೋಗಿ ಮಾತಾಡಿ. ಹೋಗಿ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಅದು ಅವಳು ಯಾವುದೋ ಬಿಸ್ನೆಸ್ ಡೀಲ್ಗೋಸ್ಕರ. ಡ್ಯಾಡ್, ಐ ನೋ ಶೀಸ್ ಅ ಕಾಲ್ ಗರ್ಲ್. ಸಾರಿ, ತಪ್ಪು ಮಾಡ್ಬಿಟ್ಟೆ. ನೋ ಡ್ಯಾಡ್, ಆಕ್ಚುಲಿ ಯು ಹ್ಯಾವ್ ನಾಟ್. ನೋ ಸನ್, ಐ ಹ್ಯಾವ್. ಕೆಲವು ಸತ್ಯಗಳು ಸುಳ್ಳಿಗಿಂತ ವರ್ಣರಂಜಿತವಾಗಿರ್ತವೆ. ಅವುಗಳನ್ನ ಹೇಳದೇ ಇರೋದೇ ಒಳ್ಳೇದು. ಆದರೂ
ನನ್ನ ಸಮಾಧಾನಕ್ಕೋಸ್ಕರ ಹೇಳ್ಬಿಡ್ತೀನಿ. ನಿಮ್ಮಮ್ಮ ಹೋದಾಗಲಿಂದ ನಾನು ಯಾವ ಹೆಣ್ಣನ್ನು ಆ ದೃಷ್ಟಿಯಿಂದ ನೋಡಿರಲಿಲ್ಲ. ಇವತ್ತು ಕೆಟ್ಟಗಳಿಗೆ. ನಂಗೆ ಗೊತ್ತು ಡ್ಯಾಡ್, ಈ ವಿಷಯಕ್ಕೇನೆ ನಿಮ್ಮ ಬಗ್ಗೆ ಎಲ್ಲರೂ ಜೋಕ್ ಮಾಡ್ತಾ ಇರ್ತಾರೆ. ಸೊ ಯು ಬಿಲೀವ್ ಮೀ? ಎಸ್ ಆಫ್ ಕೋರ್ಸ್ ಡ್ಯಾಡ್. ನೀವು ಅವಳ ಜೊತೆ ಹೋಗೋದ್ರಿಂದ ನನಗೇನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಇದು ನಿಮ್ಮ ಲೈಫ್ ಕೂಡ ಅಲ್ವಾ? ಇಲ್ಲ ಮಗನೆ, ಇದು ನನ್ನ ಜೀವನ ಅಷ್ಟೇ ಅಲ್ಲ. ಇದರಲ್ಲಿ ಅಲ್ಲಿರೋ ನಿಮ್ಮಮ್ಮ, ನೀನು ಎಲ್ಲ ಸೇರಿದ್ದೀವಿ ಅಲ್ವಾ? ರೈಟ್. ನೀವು ಆ ಕಸ್ತೂರಿ ಜೊತೆ ಹೋಗೋದ್ರಿಂದ ನಿಮ್ಮ ಜವಾಬ್ದಾರಿಗಳೇನು ಸತ್ತೋಗೋದಿಲ್ಲ ಡ್ಯಾಡ್. ದೇ ವಿಲ್ ರಿಮೈನ್ ಸೇಮ್ ಲೈಕ್ ಆಲ್ವೇಸ್. ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್ ಡ್ಯಾಡ್. ಡೋಂಟ್ ವರಿ. ಆ ಅಮ್ಮನಿಗೂ ಖುಷಿ ಆಗ್ಬೋದು, ಯಾರಿಗೊತ್ತು ಆ ಅಮ್ಮನೇ ನಿಮ್ಮನ್ನ ಇಲ್ಲಿ ಕಳಿಸಿರ್ಬೋದು. ತುಂಬ ಬೆಳೆದ್ಬಿಟ್ಟಿದೀಯ ಮಗನೆ, ನನಗೆ ಗೊತ್ತೇ ಆಗಲಿಲ್ಲ. ಬೈತಾ ಇದ್ದೀರೋ ಹೋಗಿಲ್ತಾ ಇದ್ದೀರೋ ಡ್ಯಾಡ್? ಓಕೆ, ಈಗ ನಿನ್ನ ಬಗ್ಗೆ ಹೇಳು. ನಾನು ತಲೆ ಬಗ್ಗಿಸ್ಕೊಳ್ಳೋಕೆ ಒಂದು ಕಾರಣ ಇತ್ತು. ನೀನು ಯಾಕೆ ಓಡೋಗ್ತಾ ಇದ್ದೆ? ಅದು ನಾನು ನಿಮ್ಮ ಮುಂದೆ ಬಟ್ ನಂದು ಇದು ಫಸ್ಟ್ ಟೈಮ್ ಡ್ಯಾಡ್. ನೀವು ನಂಬ್ತೀರಾ ಡ್ಯಾಡ್? ನಂಬೇಕಾ? ನಮ್ಮ ಅಪ್ಪನ ಕೈಗೆ ನಾನು ಸಿಗಾಕೊಂಡಿದ್ದೆ. ಕೊಯ್ಲೌಟಾದೆ ಮೇರೆ ಬೀತೆ ಹುವೆ ದಿನ್. ಇಟ್ ಹ್ಯಾಪನ್ಸ್. ಆದರೆ ಚಟ ಒಂದು ಲಿಮಿಟಲ್ಲಿರಬೇಕು. ಚಟಕ್ಕೆ ನೀನು ದಾಸ ಆಗಬಾರ್ದು. ಚಟ ಯಾವತ್ತೂ ನಿನ್ನ ಕಂಟ್ರೋಲಲ್ಲೇ ಇರಬೇಕು. ಓಕೆ ಡ್ಯಾಡ್. ಸೊ ಆಮೇಲೆ? ಆಮೇಲೆ ಏನಿಲ್ಲ. ಲೆಟ್ ಮಿ ಗೆಸ್, ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್? ಎಸ್ ಡ್ಯಾಡ್. ನೋ ಡ್ಯಾಡ್. ಆ ವೈಟ್ ಟಾಪ್ ತಾನೆ? ಯಾರ ಮಗಳು? ನಮ್ಮ ಶುಭಂಕಲ್. ಶುಭ ಮಗಳ? ಯಾ. ಓ, ವಾಟ್ ಯು ಡೂಯಿಂಗ್ ಡ್ಯಾಡ್? ಹಾಯ್ ಶುಭ್. ಏನ ಮಗಳನ್ನ ಬೆಳೆಸ್ಬಿಟ್ಟು ಬಲೆ ಹಾಕಕ್ ಬಿಟ್ಟಿದ್ಯಾ? ನನ್ ಮಗನೇ ಬಿಡ್ಬೇಕಾದ್ರಲ್ಲಿ. ಯಾ ಮ್ಯಾನ್, ಯಾ ಸಂಬಂಧಿಗಳಾಗ್ತಾ ಇದೀವಿ. ಕೊಡ್ತೀನಿ, ಮಾತಾಡು. ನೋ, ಮಾತಾಡು. ಪ್ಲೀಸ್. ಹಲೋ ಅಂಕಲ್. ಬೇಡ ಡ್ಯಾಡ್ ಪ್ಲೀಸ್. ನಾಚ್ಕೋತದೆ ಕಣ. ಓಕೆ, ಸಿ ಯು, ಬಾಯ್. ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಬಾರ್ದು. ಗರ್ಲ್ ಫ್ರೆಂಡ್ಸ್ನ ಬಹಳ ಗೌರವವಾಗಿ ನಡೆಸ್ಕೋಬೇಕು. ಓಕೆ? ಹಾ ವಿಹಾನ್, shall I come to your table and join the company? Come on dad, don't do that now please. She will be waiting. ಒಬ್ಳೆ ಕಾಯ್ತಾ ಇರ್ತಾಳೆ. ಹೋಗೋಳಿ ಕಂಪ್ನಿ ಕೊಡಿ. ಡ್ಯಾಡ್, ನಿಮ್ಮ ಕಾರ್ಕಿ ಕೊಡಿ. ಯಾಕೋ? ನೀವು ಕೊಡಿ, ಹೇಳ್ತೀನಿ. ನನ್ನ ಬೈಕ್ ತಗೊಳ್ಳಿ, ಎಂಜಾಯ್ ಮಾಡಿ. ಬೈಕ್? ಮೀ? ಯಾ ಡ್ಯಾಡ್. ಓಕೆ. ಜೀವನ ತುಂಬ ಸಿಂಪಲ್ಲೋ, ಎಲ್ಲೋ ಕೇಳಿದ್ವಪ್ಪ, ಬಾಳು ಬೇವು ಬೆಲ್ಲ, ಎಲ್ಲ ಇದ್ರೂ ಕೂಡ ಏನೋ ಒಂದು ಇರಲ್ಲ, ಎಷ್ಟು ಹುಡುಕಿದ್ರೂ ಸಿಗದಿದ್ದನ್ನ ಬೆನ್ನತ್ತೋನೆ ಜಾಣ, ಜೀವನ ತುಂಬ ಸಿಂಪಲ್ಲೋ. ಎಲ್ಲ ಸೌಖ್ಯವೇ? ಥ್ಯಾಂಕ್ ಯು ಸೀನು. ನಾವು ನಿಮಿತ್ತ ಮಾತ್ರ, ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮಾರಲಿ ನಾನು ಮಾಡಿದ್ದು ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಮೈ ಫಾದರ್. ನೀವು ಮಾಡಿದ್ದು ನಿಮಗೆ ಸರಿ, ಅವ್ರು ಮಾಡಿದ್ದು ಅವ್ರಿಗೆ ಸರಿ, ಎಲ್ಲ ಪ್ಲಾನ್ ಮಾಡಿದ್ದು ದೇವ್ರು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಆಲ್ ದ ಬೆಸ್ಟ್. ಕಸ್ತೂರಿ, ಒಂದು ಕೆಟ್ಟ ಗಳಿಗೆ ನನಗೇನೋ ಅನ್ನಿಸ್ತು, ಇನ್ನೊಂದು ಒಳ್ಳೆ ಗಳಿಗೆ ನೀ ನನಗೆ ಸಿಕ್ಕಿದೆ. ದೇವತೆಯಾಗಿ ನಿನ್ನಿಂದಾಗಿ ನನಗೆ
ನನ್ನ ಮಗ ಸಿಕ್ಕದ, ಒಬ್ಬ ಸೊಸೆ ಸಿಕ್ಕಿದ್ಲು, ನನ್ನ ಮನೆ ನನಗೆ ಮತ್ತೆ ಸಿಕ್ತು. 4 ಗೋಡೆ ಮಧ್ಯೆ ಹೋಟೆಲ್ ಥರ ಇದ್ದ ನನ್ನ ಮನೆಗೆ ಒಂದು ಮನೆಯ ಸ್ವರೂಪ ಸಿಕ್ತು. ಈ ಜನ್ಮಕ್ಕೆ ಇಷ್ಟು ಸಾಕು. ನನಗೂ ಅದೇ ಅನ್ನಿಸ್ತಿದೆ ಸರ್. ಯಾಕೋ ಗೊತ್ತಿಲ್ಲ, ಈ ಸಲ ಸಂಬಂಧಕ್ಕೆ ಬೆಲೆ ಕೊಡಬೇಕು ಅನ್ನಿಸ್ತಿದೆ. ನಿನಗೆ ಯಾವಾಗಲೂ ನನ್ನ ಮನೆ ಮನಸ್ಸು ಸದಾ ತೆರೆದಿರುತ್ತೆ. ನಮ್ಮ ಮನೆ ಸದಸ್ಯಳಾಗಿ, ದೇವತೆಯಾಗಿ ನಿನಗೆ ಯಾವತ್ತೂ ಏನು ಬೇಕು ಕೇಳು, ಐ ಆಮ್ ದೇರ್, ಕೊಡ್ತೇನೆ ಎಲ್ಲ. ಸದ್ಯಕ್ಕೆ ನಿಮ್ಮ ವಿಶ್ವಾಸ ಸಾಕು ಸರ್. ಥ್ಯಾಂಕ್ ಯು ವೆರಿ ಮಚ್. ಬರಲಾ? ಟೇಕ್ ಕೇರ್. ಬಾಯ್. ಬೇಡ, ನನ್ ಸಾಹಸ ಬಿಟ್ಬಿಡು. ಹೇಗಷ್ಟು ಈಸಿಯಾಗಿ ಹೇಳ್ತೀಯ ನೀನು? ನಾನು ನಿದ್ರೆ ಮಾಡಿ 2 ವರ್ಷ ಆಯ್ತು. ನಮ್ಮಪ್ಪನ್ ಸಾರಾಯಿ ಕುಡಿದು 15 ಜನ ಸತ್ತೋಗಿದ್ದ ದಿವಸ ಯಾವ್ದೋ ಒಂದು ಅಜ್ಜಿ ನಮ್ಮನೆ ಮುಂದೆ ಬಂದು ಕೂಗಕ್ ಸ್ಟಾರ್ಟ್ ಮಾಡ್ತು, ನೀನೇ ನನ್ನ ಮಕ್ಳನ್ನೆಲ್ಲ ಸಾಯಿಸ್ತೆ ಅಂತ. ಹೋಗಿ ನೋಡಿದ್ರೆ ಆ ಅಜ್ಜಿ 3 ಜನ ಮಕ್ಳ ಜೊತೆ ಇನ್ನ 12 ಜನ ಸತ್ತೋಗಿದ್ರು. ಎಲ್ಲ ನಮ್ಮಪ್ಪ ಮಾಡಿದ್ದು ಅಂತ ಬೈತಾ ಇದ್ರು, ಉಗಿತಾ ಇದ್ರು. ನಾನ್ ಮನೆ ಬಂದು ನಮ್ಮಪ್ಪನ್ ಕೇಳ್ದೆ, ಅದಕ್ಕೆ ನಮ್ಮಪ್ಪ ಯಾರು ಬೇಕು ಅಂತ ಮಾಡಿಲ್ಲ, ಜೀವನದಲ್ಲಿ ಒಂದೊಂದ್ಸತಿ ಹಿಂಗಾಗತ್ತೆ ಅಂದ್ರು. ನೀನು ದೊಡ್ಡವನಾದ್ಮೇಲೆ ಇದನ್ನೇ ಮಾಡ್ಬೇಕು, ಹಿಂಗೆ ಜೀವನ ಸಾಗಿಸ್ಬೇಕು ಅಂದ್ರು. ನಮ್ಮ ಮನೆ ಮುಂದೆನೆ 15 ಹೆಣಗಳನ್ನು ತಗೊಂಡೋದ್ರು. ಅವತ್ ನಾನು ಯೋಚನೆ ಮಾಡಕ್ ಶುರು ಮಾಡಿದೆ, ಮನುಷ್ಯಂಗೆ ಏನಕ್ ಬೇಕು ಈ ಕಿಕ್ಕು, ಈ ಅಮಲು, ಈ ಎಣ್ಣೆ, ಈ ಸಾರಾಯಿ ಎಲ್ಲ? ನನಗೆ ಹುಚ್ಚಿಡ್ದಂಗಾಯ್ತು. ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಸ್ಪೋರ್ಟ್ಸ್ ಬಿಟ್ಟೆ, ಕಾಲೇಜ್ ಬಿಟ್ಟೆ, ಕೊನೆಗೆ ನಮ್ಮೂರ್ ಬಿಟ್ಟೆ. ನಮ್ಮಪ್ಪ ಕೊಟ್ಟಿರೋ ಬಟ್ಟೆನ ಎಲ್ಲದನ್ನು ಬಿಸಾಕಿ ಬೆತ್ತಲೆ ಓಡ್ ಬಂದೆ. ಆದ್ರೆ ಅವತ್ತಿನ ದಿನದ ಆ ಗಿಲ್ಟು ನನ್ ಮನ್ಸಿಂದ ಹೋಗ್ತಾನೆ ಇಲ್ಲ. ಯಾವ ಸಾರಾಯಿಂದ ನಮ್ಮಪ್ಪ 15 ಜನ ಸಾಯಿಸಿದ್ರು, ಅದೇ ಸಾರಾಯಿ ಇನ್ನಷ್ಟು ಜನ ಸಾಯಿಸಬಾರ್ದು. ಜನ ಕುಡ್ತಾ ಬಿಡಿ ಅಂದ್ರೆ ಅವ್ರು ಖಂಡಿತ ಬಿಡಲ್ಲ. ಆ ಕುಡ್ತಕ್ಕಿರೋ ಕಾರಣ ಅನ್ಕೊಳ್ಬೇಕು. ನನ್ನಿಂದ ಒಂದು 4 ಜನ ಸುಧಾರಿಸಿದ್ರೆ ನನಗೊಂದು ತಾಸು ನಿದ್ದೆ ಬರ್ಬೋದು ಅಷ್ಟೇ. ಅದೇ ನನ್ನ ಪಶ್ಚಾತ್ತಾಪ. ನನಗೆ ಯಾವತ್ತು 4 ದಿನ ನೆಮ್ಮದಿ ನಿದ್ದೆ ಕಣ್ತುಂಬ ಸಿಗುತ್ತೋ ಅವತ್ತು ನಾನು ನಿನ್ನ ಹುಡ್ಕೊಂಬರ್ತೀನಿ. ಅಷ್ಟರಲ್ಲಿ ನಿನಗೆ ಯಾರಾದ್ರೂ ಸಿಕ್ಕಿದ್ರೆ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ಹೊರಡು. ಪ್ರಶಾಂತ್ ನಿನ್ನ ಮನೆಗೆ ಬಿಟ್ಟು ಬರ್ತಾನೆ. ಟಿಪ್ಪಿ ಹುಡುಗ ಬಂದ, ಕರಿತೀನಿ, ಸಾಯ್ತೀಯೋ ಸಾಯಿಸ್ತೀಯೋ ಡಿಸೈಡ್ ಮಾಡು. ಬಾಗ್ಲ ಹಾಕೊಂಡು ಏನ್ ಸರ್ ಮಾಡ್ತಾ ಇದ್ದೀರಾ? ಬಾರ್ ಬಂದು ಊಟ? ನಿಮ್ಮ ಅಪ್ಪನ ಭಟ್ಟಿ ಸರಾಯಿ ಕುಡಿದು 15 ಜನ ಸತ್ರಲ್ಲ ಕಳೆದ ವರ್ಷ. ಆ ಸತ್ತವ್ರ ಅಪ್ಪ ಅಮ್ಮ ಎಲ್ಲ ಸೇರಿ ಇವನಿಗೆ 15 ಲಕ್ಷ ರೂಪಾಯಿ ಕೊಟ್ಟು ನಿನ್ನ ಹೊಡೆಯ ಕಳಿಸಿದ್ದಾರೆ. ಅವ್ರಿಗೆ ನಿಮ್ಮ ಅಪ್ಪನ ಸಾವು ಬೇಡ, ನೀನು ಸತ್ತು ನಿಮ್ಮ ಅಪ್ಪನ ನರಳಬೇಕಂತೆ. ನೀ ಸಾಯೋವರೆಗೂ ಇವನಿಲ್ಲಿಂದ ಹೋಗಲ್ಲ. ನನ್ನನ್ನು ಸಾಯಿಸೋದಕ್ಕೆ ತಾನೇ ಬಂದಿದ್ಯಾ? ನನಗೂ ಈ ಪಶ್ಚಾತ್ತಾಪ ಎಲ್ಲ ಸಾಕಾಗೋಗಿದೆ. ನಿದ್ದೆಲಿ ಸಾರಾಯಿ ಕುಡ್ ಸತ್ತೋರ್ ಕೂಗ್ ಕೇಳುತ್ತೆ. ನಮ್ಮಪ್ಪ ಮಾಡಿದ ಪಾಪಕ್ಕೆ ನಾನ್ ಸಾಯಕ್ ರೆಡಿ ಇದ್ದೀನಿ. ಇಲ್ಲೇ ಮುಗ್ದೋಗ್ಬಿಡ್ಲಿ. ಅಪ್ಪ ಮಾಡಿದ ತಪ್ಪಿಗೆ ಮಗ ಸಾಯ್ತಾ ಇದ್ದಾನೆ, ಬೇರೆಯವರಿಗೋಸ್ಕರ ಬರ್ತಾ ಇದ್ದಾನೆ. ನಾವು ದೇವರನ್ನ ಅವರಲ್ಲಿ ಇವರಲ್ಲಿ ಹುಡುಕ್ತಿವಿ, ದೇವರು ಇಂಥ ಹುಡುಗರಲ್ಲಿ ಇರ್ತಾನೆ. ಟಿಪ್ಪಿ,
ನಾನು ಡಾಕ್ಟ್ರಿಗೆ ಫೋನ್ ಮಾಡಿದಾಗ ತಾಯಿ ಮಗು ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಮನೆಗೆ ಹೋದ್ರು ಅಂತ ಹೇಳಿದ್ರು ಕಣ ಡಾಕ್ಟ್ರು. ಸತ್ರು ಅಂತ ನಾ ಸುಳ್ಳು ಹೇಳ್ಬಿಟ್ಟೆ. ಮಕ್ಕಳು ಸತ್ರೆ ಏನಾಗುತ್ತೆ ನಿಂಗೆ ಗೊತ್ತಾಗ್ಲಿ ಅಂತ ಹಿಂಗ್ ಮಾಡಿದೆ. ಏನ್ ನೋಡ್ತಿದ್ಯಾ ಟಿಪಿ? ಹೊಡಿ. ಅವತ್ತು 15 ಜನ ಸತ್ರು, ಅವ್ರ ಅಪ್ಪ ಅಮ್ಮ ಹತ್ರು. ಇವತ್ತು ನೀವನ್ನ ಹೊಡಿತೀಯ, ಇವ್ರ ಅಪ್ಪ ಅಮ್ಮ ಆಡ್ತಾರೆ. ನಿನ್ನ ಹೂವು, ನೀನು, ನಿಂಗೆ ಹುಟ್ಟಿರೋ ಮಗು ಎಲ್ಲ ಚೆನ್ನಾಗಿರಿ, ಹೊಡಿ. ಕೊನೆಗೂ ರಾತ್ರಿ 12 ಆಯ್ತು. ಕ್ರೈಮ್ ವೇದಾಂತ ಕಣ, ಹೊಡೆದ್ಬಿಡ. ನಾನು ಸತ್ತೆ. ಆ ಜ್ಯೋತಿಷ್ ಹೇಳಿದ್ದು ಸತ್ಯ. ಸತ್ತೆ 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 ಆದ್ರೆ ಮತ್ತೆ ಹುಟ್ಟಿದೆ. ಮರು ಹುಟ್ಟು, ಹೊಸ ಜನ್ಮ. ಇದು ನನ್ ಸಂಬಂಧ ಇಲ್ಲ. ಕಂದ ಕಂದ ನೀನು ಊರಿಗೆ ಹೋಗು. ನೀನು ಒಳ್ಳೆಯವನು. 15 ಜನ ಕೇಳಿದ್ರೆ ನಾನು ಕಲಿಪಿಲಿ ಮಗು ಗಾಜಿನ ಗಾಜು ಕಂದ ಕಲಿಪಿಲಿ ಓಟ ಓಟ ಓಟ